ಸರ್ಕಾರಗಳಿಗೆ ಧಿಕ್ಕಾರ ಧಿಕ್ಕಾರ. ಈಗ ಅವ್ರ ಏನ್ ಹೇಳಿ ಬಂದಾರ್ರಿ, ದಯವಿಟ್ಟು ಅದಕ್ಕ ಸಾಹೇಬ್ರಿಗೆ ಹೇಳ್ರಿ, ಇಲ್ಲಿ ನಿರ್ಲಕ್ಷ್ಯ ಆಗ್ಬಾರ್ದ್ರಿ. ನಮ್ ಮಾಹಿತಿ ಯತ್ನಾಗ ಕೇಳುವಂಗ್ ಮಾಡ್ಬ್ಯಾಡ್ರಿ. ಯಾಕಂದ್ರ ರೈತರಿಗೆ ಬಾಳ್ ರೈತರಂದ್ರು ನಮ್ಮವ್ರಿ ಹಂಗಿದ್ರೆ ಇದನ್ನ ಮಾಡ್ತಿರ್ಕಿಲ್ರಿ. ಬಾಯಿಲಿ ಆಗಾತೈತ್ರಿ ಇವರು ಯಾಕಂದ್ರ ಬರಗಾಲ ಆತ್ಮಹತ್ಯೆ ಮಾಡ್ಕೊಳತ್ತಾರ. ಕೊಂಡೋಗಿದಾರೆ ಅದನ್ನು ತಗೊಂಡಿದ್ದೀನಿ, ತಮ್ಮದು ತಗೊಂಡಿರ್ತೀನಿ. ಸೀಲ್ ಹಾಕ್ರಿ ಕಡು ಕೊಡ್ತೀವಿ, ನೋಡಿ ನೋಡಿ ಕೊಟ್ಟು ಒಬ್ರು ಯಾರ ಬಂದ್ರೆ ಸರಿ ನಾ ಕೊಡ್ತಾರೆ. ಯಾರ ನಮ್ಮ ಇಡೀ ಬೈಲಹೊಂಗಲ ನಾಡಿನ ಜನ ಇವತ್ತು ಬಂದಂತ ಉದ್ದೇಶ ಏನಪ್ಪಾ ಅಂತಂದ್ರ, ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಖಾಸಗೀಕರಣ ಅಂತೇಳಿ 2026 ವಿದ್ಯುತ್ ಖಾಸಗೀಕರಣ ಅನ್ನುವಂಥದ್ದು ಒಂದು ಸುಮಾರು ಒಂದು 15 ಜಿಲ್ಲೆಗಳಲ್ಲಿ ಈಗಾಗಲೇ ಟೆಂಡರ್ ಅನ್ನ ಕರೆದಿದ್ದಾರೆ ಅಂತೇಳಿ ಎಲ್ಲ ಹೇಳ್ತಾ ಮಾಹಿತಿ ಬಂದಿದೆ, ಅಧಿಕೃತವಾದಂಥದ್ದು. ಇದಾದ್ರೆ ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ದರದಲ್ಲಿ ಸಾಕಷ್ಟು ವ್ಯತ್ಯಾಸ ಉತ್ಪತ್ತಿ ಆಗ್ತದೆ. ಅದ್ರ ಜೊತೆಯಾಗಿ ಇವತ್ತೇನು ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಕೆಯನ್ನ ಮಾಡ್ತಾ ಇದ್ದಾರೆ, ಅದೇನಾದ್ರೂ ಆದ್ರೆ ಇದು ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಒಂದು ಹೊರೆ ಆಗುವಂತ ಪರಿಸ್ಥಿತಿ ಇದೆ. ಹೀಗಾಗಿ ತಮ್ಮಲ್ಲಿ ಇಡೀ ನಮ್ಮ ಬೈಲಹೊಂಗಲ ನಾಡಿನ ಜನ ಏನ್ ಹೇಳಾಗತ್ತಪ್ಪ ಅಂತಂದ್ರೆ, ಮೊದಲನೇದಾಗಿ ನಮ್ಮ ಒತ್ತಾಯ ಏನಪ್ಪಾ ಅಂದ್ರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿದ್ಯುತ್ ಖಾಸಗೀಕರಣ ಹಿಂಪಡೆಯಬೇಕು. ಯಾವುದೇ ಕಾರಣಕ್ಕೂ ಕೂಡ ಇವತ್ತೇನ ರೈತರಿಗೆ ಉಚಿತವಾಗಿ ವಿದ್ಯುತ್ ಅನ್ನ ವಿತರಣೆ ಮಾಡ್ತಾರೋ ಅದನ್ನ ನಿರಂತರವಾಗಿ ಜಾರಿ ಆಗಬೇಕು. ಅದೇ ಜೊತೆ ಈಗೇನು ಖಾಸಗೀಕರಣ ಮಾಡೋದ್ರಿಂದ ಹಾನಿ ಅನೇಕ ರೀತಿಯಲ್ಲಿ, ಯಾಕಂದ್ರೆ ಸಾಕಷ್ಟು ಇಂದು ಲಕ್ಷಾಂತರ ಜನ ಈ KPTCL ಆಗಿರ್ಬೋದು, KBಗಳಲ್ಲಿ ಉದ್ಯೋಗನ ಮಾಡ್ತಾ ಇದ್ದಾರೆ. ಅವೆಲ್ಲ ಕೂಡ ಉದ್ಯೋಗಗಳಲ್ಲಿ ಕೂಡ ಕಟೋತಿ ಆಗತ್ತ, ಅವ್ರಿಗೆಲ್ಲ ಪೆನ್ಷನ್ಗಳು ಬಂದಾಗ್ತಾವ. ಇದರಿಂದ ಸಾಕಷ್ಟು ಇವತ್ತೇನು ಪರಿವಾರಗಳು ಏನದಾವು, ಸಾಕಷ್ಟು ಜನರ ಬೀದಿ ಪಾಲ್ ಬರುವಂತ ವ್ಯವಸ್ಥೆ ಆಗ್ತತಿ. ಈ KBನ ನಂಬಿ ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು 50,000 ಗಂಟ್ಲೆ ಕಾಂಟ್ರಾಕ್ಟರ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವರು ಕೂಡ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಆಗ್ತತಿ. ಇದು ಖಾಸಗೀಕರಣ ಆಗೋದ್ರಿಂದ ಸುಮಾರು ಲಕ್ಷಾಂತರ ಜನರಿಗೆ ಇದು ಪೆಟ್ಟು ಪಡೋದಲ್ಲದೆ, ಸಾರ್ವಜನಿಕರು ಕೂಡ ಇವತ್ತು ರೈತರಿಗೆ ಅಷ್ಟೇ ಅಲ್ಲಿದು ಎಲ್ಲರಿಗೂ ಕೂಡ ಇವತ್ತಿದು ದೊಡ್ಡ ಹೊರೆ ಆಗುವಂತ ಪರಿಸ್ಥಿತಿ ಐತಿ. ಅದಕ್ಕಾಗಿ ಇಡೀ ನಮ್ಮ ಬೈಲಹೊಂಗಲ ನಾಡಿನ ಎಲ್ಲ ಜನರು ಇವತ್ತು ಮಾನ್ಯ SC ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಏನಪ್ಪಾ ಅಂತಂದ್ರೆ, ಇದನ್ನ ಏನಾದ್ರೂ ತಾವು ಕೈ ಬಿಡ್ಲಿಲ್ಲ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಾವು ಬೀದಿಯಲ್ಲಿ ಇಳಿದು ಇವತ್ತು ಎಲ್ಲ ರೈತರು ಅಷ್ಟೇ ಅಲ್ಲ, ಸಾರ್ವಜನಿಕರು ಇವತ್ತು ನಮ್ಮ ಎಲ್ಲ ಆಟೋ ಚಾಲಕ ಎಲ್ಲರೂ ಕೂಡ ಇವತ್ತು ಕನ್ನಡಪರ ಸಂಘಟನೆ ಎಲ್ಲರೂ ಕೂಡ ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತದೆ. ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಮಸೂದೆಯನ್ನ ಇದೇನೇ ಇದು KB ಖಾಸಗೀಕರಣವನ್ನು ಕೈ ಬಿಡ್ಬೇಕಂತೇಳಿ ಇಡೀ ನಮ್ಮ ನಾಡಿನ ಬೈಲಹೊಂಗಲ ನಾಡಿನ ಎಲ್ಲ ಸಮಸ್ತ ಜನರ ಪರವಾಗಿ ತಮಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ಮನವಿಯನ್ನ ನೀವು ತಗೊಂಡು ಅಲ್ಲಿ ಒಯ್ಯೋದಾಗಬಾರ್ದು. ದಯಮಾಡಿ ಇದನ್ನ ಅಧಿಕೃತವಾಗಿ ತಾವು ಯಾರು ಸಂಬಂಧಪಟ್ಟ ಇಲಾಖೆಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕಳಿಸಿ ನಮ್ಮ ಪ್ರತಿಯನ್ನ ನಮಗೆ ಕಳಿಸುವಂತ ವ್ಯವಸ್ಥೆ ತಾವು ಮಾಡ್ಬೇಕಂತೇಳಿ ತಮ್ಮ ಇಡೀ ನಮ್ಮ ಹಿರಿಯರ ಮುಖಾಂತರ ತಮಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಕೊಡ್ರಿ ಬಾ ಮಡವಾಳನ ಕೊಡೋಣ್ರಿ ಎಲ್ಲ ಬರ್ರಿ ಬರ್ರಿ ಬರ್ರಿ.